ಕಾಂಗ್ರೆಸ್ ಅಲ್ಲಿ ಕಿತ್ತಾಟ ಜಾಸ್ತಿ ಇದೆಯಾ ಬಿಜೆಪಿಯಲ್ಲಿ ಕಿತ್ತಾಟ ಜಾಸ್ತಿ ಇದೆಯಾ? ನನಗೆ ಪ್ರಶ್ನೆ ಗೊತ್ತಿಲ್ಲ ಸರ್. ಯಾವಾಗ್ಲೂ ಆಡಳಿತ ಪಕ್ಷದ ಮೇಲೇನೆ ಜನರ ಒಂದು ಕಣ್ಣಿರುತ್ತೆ. ವಿರೋಧ ಪಕ್ಷಗಳು ಸಹಜ ಒಂದು ಮ್ಯಾಂಡೇಟ್ ಕೊಟ್ಟಾಗ ಕೆಲವು ಶಾಸಕರು ಮತ್ತೆ ಮಾಜಿ ಶಾಸಕರು ಸಚಿವರುಗಳಿರುತ್ತೆ, ಅದೆಲ್ಲ ವೈಮನಸ್ಸಿರುತ್ತೆ. ಆ ಒಂದು ಯಾಕೆಂದ್ರೆ ಜನರ ಅಭಿವೃದ್ಧಿ ಮೇಲೆ ಯಾವುದೇ ರೀತಿ ಪರಿಣಾಮ ಬೀಳಲ್ಲ. ಗಂಡನ ಮನೆಗೆ ಒಂದು ಹುಡುಗಿ ಮದುವೆ ಆಗಿ ಗಂಡನ ಮನೆಗೆ ಬಂದಾಗ ಹೇಗೆ ಒಂದು ಹೆಣ್ಣು ಗಂಡನನ್ನ ಡಿಫೆಂಡ್ ಮಾಡಬೇಕು, ಹಾಗೆ ಗಂಡನನ್ನ ಹೇಗೆ ಡಿಫೆಂಡ್ ಮಾಡಬೇಕು, ಹಾಗೆ ನಮ್ಮ ಅಶ್ವಿನ್ ಗೌಡ್ರು ಬಿಜೆಪಿಯವರ ಜೊತೆ ಜೆಡಿಎಸ್ ಬಿಜೆಪಿಯವರ ಜೊತೆ ಸಂಪರ್ಕ ಬೆಳೆದಾಗ ಅತ್ತ ಮನೆಗೆ ಹೋಗಿ ಅವರು ಇದು ಮಾಡ್ಬೇಕಲ್ಲ. ಹಾಗಾಗಿ ಅಶ್ವಿನ್ ಅವರು ಹೇಳೋದ್ರಲ್ಲಿ ತಪ್ಪಿಲ್ಲ. ಯಾಕೆ ಆಮೇಲೆ ಕೇಳಿದ್ರೆ ಕಳೆದ 6 ತಿಂಗಳಿಂದ ನಿಮ್ಮಲ್ಲಿ ಆಂತರಿಕವಾಗಿ ಕಚ್ಚಾಟ ಕಿತ್ತಾಟ ಇಲ್ವಾ? ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿಚಾರದಲ್ಲಿ ಕಿತ್ತಾಟ ಇಲ್ವಾ? ಸಚಿವರುಗಳಲ್ಲಿ ಒಂದು ಬಹಿರಂಗವಾಗಿ ಅಸಮಾಧಾನ ಹೊರ ಹಾಕಿಲ್ವಾ? ಇದಕ್ಕೆ ಆನ್ಸರ್ ಕೊಟ್ಬಿಡಿ. ನಿಮ್ ಪ್ರಶ್ನೆ ಖಂಡಿತ, ನಿಮ್ ಪ್ರಶ್ನೆ ಜೊತೆಗೆ ಎಲ್ಲಾರ ಪ್ರಶ್ನೆ ಪುನಃ ಡೈವರ್ಟ್ ಮಾಡಲ್ಲ. ನೀವು ಕೇಳೋ ಪ್ರಶ್ನೆ ಏನ್ ಮಾಡ್ತೀವಿ ಗೊತ್ತಾ? ಆಂಕರ್ಗಳು ಸಂಪಾದಕರು ಒಂದು ಪ್ರಶ್ನೆಗಳು ಕೇಳ್ತಾರೆ, ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ನೇರವಾಗಿ ಆನ್ಸರ್ ಮಾಡಲ್ಲ. ನಿಮ್ಮ ಪ್ರಶ್ನೆ ಅಲ್ಲ, ನಿಮ್ಮ ಮೂಲ ಉದ್ದೇಶ ನಾನು ಆನ್ಸರ್ ಕೊಡಬಾರ್ದು ಅಂತ ಜನತೆಗೆ. ಈಗ ನನ್ನ ಪ್ರಶ್ನೆ ನೇರವಾಗಿ ಆನ್ಸರ್ ಕೊಡಿ. ನೇರವಾಗಲ್ಲ, ಜನರಲ್ಲಿ ಕಾಯ್ತಿದ್ದಾರೆ, ವೀಕ್ಷಕರು ಕಾಯ್ತಾವ್ರೆ. ಇನ್ನು 1 hour ಟೈಮ್ ಇದೆ, 1 hour ಟೈಮ್ ಇದೆ. ನಿಮ್ಮ ಒಂದೇ ಪ್ರಶ್ನೆ ಅಲ್ಲ ಇರ್ತಕ್ಕಂಥದ್ದು, ಇವ್ರದೆಲ್ಲ ಪ್ರಶ್ನೆಗಳಿದೆ, ಅದಕ್ಕೆ ಆನ್ಸರ್ ಮಾಡ್ತೀವಿ. ನಾವು ಕೂಡ ನೋಡ್ತೀವಿ ಪ್ರಶ್ನೆಗಳನ್ನ ಉತ್ತರವನ್ನು ಒದಗಿಸಲಾಗಿದೆ ಅಂತ ಹೇಳಿ. ಹೌದು, ಅದಕ್ಕೆ ಹೇಳ್ಬೇಕಲ್ಲ ನೀವು. ಸೊ ಹಾಗಾಗಿ ಶೆಟ್ರೆ ಒಂದು ವಿಚಾರವನ್ನ ನಾನು ಆಗ್ಲೇ ಹೇಳ್ತಿದ್ದೆ, ಒಂದು ಹೆಣ್ಣು ಗಂಡನ ಮನೆಗೆ ಬಂದಾಗ ಆಬ್ವಿಯಸ್ ಆಗಿ ಅಪ್ಪನ ಮನೆದು ಬಿಟ್ಬಿಟ್ಟು ಗಂಡನ ಮನೆಗೆ ಬಂದಾಗ ಗಂಡದು ಸರಿನೋ ತಪ್ಪೋ ಅದು ಜೊತೆ ಸೇರಿಸ್ಕೊಂಡ ಒಂದು ಜವಾಬ್ದಾರಿ ಅಶ್ವಿನ್ ಬೆಳೀತಾ ಇದ್ದಾರೆ. ಜೆಡಿಎಸ್ ಬಿಜೆಪಿ ಜೊತೆ ಹೋಗಿದಾಗ, ಬಿಜೆಪಿ ಜೊತೆ ಸಂಪರ್ಕ ಹೊಂದಿದಾಗ ಬಿಜೆಪಿ ಏನು ಇಲ್ಲ ಅಂತ ಹೇಳೋದು ಸಹಜ. ಯಾಕೆಂದ್ರೆ ಗಂಡನವರು ಸಪೋರ್ಟ್ ಮಾಡ್ಲೇಬೇಕು. ಹಾಗಾಗಿ ಅವರು ಅವರ ಏನೋ ಅವರು ಅಲಯನ್ಸ್ ಇಲ್ಲ, ಅಲಯನ್ಸ್ ಇದು ಮಾಡ್ತಾರೆ. ನನಗೊಂದು ಮಧ್ಯದಲ್ಲಿ ಕೇಳಬೇಕು. ಅವತ್ತು ನೀವು 79-80 ಬಂದಾಗ ಸಿದ್ದರಾಮಯ್ಯನವರು ಮತ್ತು ಗುಲಾಂ ನಬಿ ಆಜಾದ್ ಅವರು, ಅಶೋಕ್ ಗೆಹ್ಲೋಟ್ ಅವರು ಈ ದೇವೇಗೌಡರ ಮನೆಗೆ ಹೋಗಿದ್ರಲ್ಲ, ಆಗ ನೀವು ಹೆಣ್ಣಿನ ಕಡೆಯಿಂದ ಹೋಗಿದ್ದ ಗಂಡಿನ ಕಡೆಯಿಂದ ಹೋಗಿದ್ದ? ಯಾರು ನೀವು ಹೆಣ್ಣಿನ ಕಡೆಯಿಂದ ಹೋಗಿದ್ದ ಗಂಡಿನ ಕಡೆಯಿಂದ? ಮದುವೆ ಆಗಿರಲಿಲ್ಲ ಅವಾಗಿನ್ನೂ ಮದುವೆ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಚುನಾವಣೆ ವಿಚಾರವಾಗಿ ಬರ್ತಾ ಇದೆ, ಆಂತರಿಕ ವಿಚಾರಗಳ ಒಂದು ರಾಜಕೀಯ ಏನು ರಾಜಕೀಯ ಪಕ್ಷಗಳು ಅಂತ ಹೇಳಿದ್ರೆ, ಒಬ್ಬ ರಾಜಕೀಯ ನಾಯಕರು ಅಂತ ಹೇಳಿದ್ರೆ ಯಾರು ಸನ್ಯಾಸಿಗಳಲ್ಲ, ರಾಜಕೀಯಕ್ಕೋಸ್ಕರನೇ ಬರೋದು, ಅಧಿಕಾರ ಅನುಭವಿಸಕ್ಕೆ ಬರೋದು. ಯಾರು ಸನ್ಯಾಸಿಯಾಗಿ ನನ್ನ ದುಡ್ಡನ್ನೆಲ್ಲ ಖರ್ಚು ಮಾಡ್ಕೊಂಡು ನನ್ನ ತನು ಮನ ಧನವನ್ನ ಸಂಸಾರವನ್ನೆಲ್ಲ ಹಾಳು ಮಾಡ್ಕೊಂಡು ಬಂದು ರಾಜಕೀಯ ಮಾಡ್ತೀನಿ ಅಂತ ಯಾರು ಬರೋದಿಲ್ಲ. ಅದು ವಾಸ್ತವ ಸತ್ಯ, ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದೇ ರೀತಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆದಲ್ಲಿ ಏನು ತಪ್ಪಿದೆ ಹೇಳಿ? ತಪ್ಪಿದೆ. ಅದರಲ್ಲಿ ಒಬ್ಬ ಏನು ಇಡೀ ಕರ್ನಾಟಕವನ್ನ ಏನು ಸ್ಟಿಮ್ಯುಲೇಟ್ ಮಾಡಿದಂತ ಒಂದು ನಾಯಕ. ಹಾಗ ಆಬ್ವಿಯಸ್ ಆಗಿ ಅವರ ಫಾಲೋವರ್ಸ್ ಕೇಳೋದ್ರಲ್ಲಿ ತಪ್ಪೇನಿದೆ? ಮುಖ್ಯಮಂತ್ರಿ ಆಲ್ರೆಡಿ ಇದಾರಲ್ಲ. ಒಂದ್ ನಿಮಿಷ ನೋಡಿ, ನಾನು ಅದಕ್ಕೆ ಹೇಳ್ತಾ ಇರೋದು, ಯಾವ ಫಾಲೋವರ್ಗಳು ಅವರ ನಾಯಕನನ್ನ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ತಪ್ಪಲ್ಲ. ಆದ್ರೆ ನಮ್ಮವರೇ ನೇರವಾಗಿ ಹೇಳಿದ್ದಾರೆ, ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ಈಗಿನ ರಾಜಕೀಯ ಪರಿಸ್ಥಿತಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಮುಂದಿನ ಸನ್ನಿವೇಶಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ದುಡ್ಡು ಇನ್ವೆಸ್ಟ್ ಮಾಡಿದ್ದಾರೆ. ದುಡ್ಡಲ್ಲ ಸ್ವಾಮಿ, ಒಂದು ರಾಜಕೀಯ ಪಕ್ಷವನ್ನು 7 ಕೋಟಿ ಜನರನ್ನ ಸೇರಿಸಬೇಕು ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಒಳಗೊಂಡಂತೆ, ಡಿ ಕೆ ಶಿವಕುಮಾರ್ ಒಳಗೊಂಡಂತೆ ಇಡೀ 7 ಕೋಟಿ ಕನ್ನಡಿಗರನ್ನ ಉರಿದುಂಬಿಸಿರ್ತಕ್ಕಂಥ ಒಂದು ತಂಡದ ಫಲವಾಗಿ ಇವತ್ತು ನಾವು ಅಧಿಕಾರದಲ್ಲಿದ್ದೇವೆ. ಹಾಗಾಗಿ ಅವರ ನಾಯಕರುಗಳನ್ನ ಮುಖ್ಯಮಂತ್ರಿಯಾಗಿ ಡಿಕೆಗೆ 2.5 ವರ್ಷದ ನಂತರ ಕೊಡಬೇಕು ಅಲ್ಲ, 2.5 ಕೊಡಬೇಕು ಅಂತ ನಾನು ಹೇಳ್ತಿಲ್ಲ. ನೋ ಕೊಡಬೇಕು ಕೊಡಬಾರ್ದು ಅಂತ ಹೇಳ್ತಿಲ್ಲ ನಾನು. ಕಾಂಗ್ರೆಸ್ ಬೇಡ.